ಇವತ್ತಿನವರೆಗೂ ಈ ವಿಚಾರದ ಬಗ್ಗೆ ಒಬ್ಬರೇ ಒಬ್ಬರು ಸಂಸದರು ನಮ್ಮ ಮಲೆನಾಡಿನ ಸಮಸ್ಯೆ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ಈ ಭಾಗ್ಯ ಆದ್ರೆ ನೀವು ಇವತ್ತೇ ಒಂದು ಪತ್ರಿಕಾ ಹೇಳಿಕೆಯನ್ನ, ಮಾಧ್ಯಮ ಹೇಳಿಕೆಯನ್ನ ಕೊಟ್ಟು ಬಿಜೆಪಿ ಕಾರ್ಯಕರ್ತರು ಯಾರೂ ಸಹ ಹಣವನ್ನ ಪಡಿಬಾರ್ದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, ಆವಾಗ ನಾವು ಅದನ್ನ ಬಿಟ್ಟಿ ಭಾಗ್ಯ ಅಂತೇಳಿ ಒಪ್ಕೊಳ್ತೀವಿ. ಯಾವುದೇ ಕೋರ್ಟ್ಗಳು ಕಾನೂನಿನ ವಿರುದ್ಧ ತೀರ್ಪನ್ನ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಇಂಡಸ್ಟ್ರಿಯಲ್ಲೂ ಅದು ಯಾವುದೇ ಇದ್ರೂ ಸಹ ರೈತರೇ ಮೂಲ ಬಂಡವಾಳ. ನಿಮಗೆ 2,000 ರೂಪಾಯಿ ಒಂದು ಕ್ವಿಂಟಾಲಿಗೆ ಕೊಟ್ರೆ ಆ ರೈತನಿಗೆ 5,000 ರೂಪಾಯಿ ಖರ್ಚು ಬರ್ತಾ ಇದೆ. ಆದ್ರೂ ಸಹ ಅವ್ನು ಬೆಳೆಯೋದನ್ನ ನಿಲ್ಲಿಸಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಗ್ಯಾಸ್ ಸಿಲಿಂಡರ್ಗಳು ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಮೋದಿ ಫೋಟೋ, ಇನ್ನು ಪಕ್ಕದಲ್ಲಿ ಒಬ್ಬರು ಹೆಣ್ಮಗಳು ಫೋಟೋ. ನಮ್ಮ ರಾಜ್ಯದಲ್ಲಿ ಸಂಸದರು ಎಲ್ಲಿದ್ದಾರೆ, ಬಿಜೆಪಿಯ ಶಾಸಕರು ಎಲ್ಲಿದ್ದಾರೆ? ಅವರೆಲ್ಲ ಮೋದಿ ಅಮಿತ್ ಶಾ ಅವರ ಗುಲಾಮರೇ ವಿನಃ ನಮ್ಮ ದೇಶದ ಜನರ, ನಮ್ಮ ಓಟ್ ಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಜನರ ಹಿತ ಕಾಯಲಿಕ್ಕೋಸ್ಕರ ಒಬ್ಬರೇ ಒಬ್ಬರು ಎಂ ಪಿಗಳಲ್ಲಿ ಹೋಗಿಲ್ಲ. ಯಾಕೆ ಅಂತೇಳಿದ್ರೆ ಅಲ್ಲಿ ಆಡಳಿತ ಅಂಥ ಪರಿಸ್ಥಿತಿಯಲ್ಲಿ ಇದೆ. ಹೇಗಿದೆ ಅಂದರೆ, ಏನಾದರೂ ಮಾತಾಡಿದರೆ ಬಾಯಿ ಮುಚ್ಚು ಕುತ್ಕೋ. ಈ ಶಾಲೆಯಲ್ಲಿ ಮಾಸ್ಟರ್ಗಳು ಯಾವ ರೀತಿ ಗೈಡ್ ಮಾಡ್ತಾರೋ ಆ ರೀತಿ ಅಮಿತ್ ಶಾ ಮತ್ತು ಮೋದಿಯವರಿಗೆ ಎಲ್ಲ ಎಂ ಪಿಗಳಂತ ಎಲ್ಲ ಲೀಡರ್ಗಳಿದಾರಲ್ಲ, ನೀವು ಯೋಚನೆ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6 ತಿಂಗಳು ವಿರೋಧ ಪಕ್ಷ ನಾಯಕರನ್ನು ಮಾಡಲಿಲ್ಲ, 6 ತಿಂಗಳು ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ. ಕಾರಣ ಯಾಕೆ? ಮೋದಿನ ಕರ್ಕೊಂಬಂದು ಬೀದಿಲಿ ಸುತ್ತುವರಿಸಿದಿರಿ ನೀವು. ಆದರೆ ನಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಆಗಿಲ್ಲ, ಒಂದಷ್ಟು ಸೀಟ್ಗಳು ಬರಲಿಲ್ಲ ನಮಗೆ. ಹಾಗಾಗಿ ನಿಮ್ಮಂಥ ನಾಯಕರುಗಳಿಗೆ ನಮ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ ಇವ್ರನ್ನ ಸಂಪೂರ್ಣ ತಿರಸ್ಕಾರ ಮಾಡಿದರು. ರಾಜ್ಯ ಸರ್ಕಾರದವ್ರಿಗೆ ಧ್ವನಿ ಇತ್ತ, ಯಡಿಯೂರಪ್ಪನವರಿಗೆ ಧ್ವನಿ ಇತ್ತ. ಯಡಿಯೂರಪ್ಪ ಮಾತಾಡಿದರೆ ವಿಧಾನಸಭಾ ನಡುಗುವುದು ಅಂತೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, ಅಂತ ಅವ್ರನ್ನ ಅಡಗಿಸಿದರು. ಕೊನೆಯಲ್ಲಿ ಏನು ಮಾಡಿದರು? ಬೇರೆ ಯಾರನ್ನ ಬಿಟ್ಟರು ಆಗೋದಿಲ್ಲ, ಲಿಂಗಾಯತರ ಸಹಕಾರ ಬೇಕು ನಮಗೆ, ಯಡಿಯೂರಪ್ಪನ ಬಿಟ್ಟರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮತ್ತೆ ಯಡಿಯೂರಪ್ಪನ ಮಗನ ಅಧ್ಯಕ್ಷ ಮಾಡಿದರು. ಇದೇ ರೀತಿ ನಡೀತಕ್ಕಂಥದ್ದು. ಸೊ ಹಾಗಾಗಿ ಏನಾಗ್ತದೆ ಅಂದರೆ, ನಮ್ಮ ಎಂ ಪಿಗಳು ಇವತ್ತಿನವರೆಗೂ ನಮ್ಮ ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಲೋಕಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಇತಿಹಾಸನೇ ಇಲ್ಲ. ಇವತ್ತಿನವರೆಗೂ ಈ ವಿಚಾರದ ಬಗ್ಗೆ ಒಬ್ಬರೇ ಒಬ್ಬರು ಸಂಸದರು ನಮ್ಮ ಮಲೆನಾಡಿನ ಸಮಸ್ಯೆ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ಮಲೆನಾಡಿನ ಸಮಸ್ಯೆ ಬಗ್ಗೆ ಒಬ್ಬ MLA ಆಗಿ ಕನ್ಸರ್ನ್ ಇರ್ತಕ್ಕಂಥವ್ರು ಅಂತ ಹೇಳಿದ್ರೆ ಭಾಳ ಪ್ರಮುಖವಾಗಿ ನಮ್ಮ ಕಾಗೋಡು ತಿಮ್ಮಪ್ಪನವರು. ಅವರನ್ನು ಹೊರತುಪಡಿಸಿದರೆ ಈಗ ಆರ್ಗ ಜ್ಞಾನೇಂದ್ರ ಅವ್ರನ್ನೂ ಸೇರಿಸ್ಕೊಂಡು ನಾನು ಹೇಳಬೇಕು ಅಂದರೆ, ಇವತ್ತಿನವರೆಗೂ ರಾಜ್ಯ ಸರ್ಕಾರ ಅವ್ರದ್ದೇ ಇತ್ತು, ಅವರೇ ಇಲ್ಲಿ ಮಂತ್ರಿಗಳಾಗಿದ್ದರು, ಕೇಂದ್ರ ಸರ್ಕಾರದ ಅವ್ರದೇ ಸರ್ಕಾರ ಇತ್ತು, ಅವರಿಗೆ ಮೋದಿಯ ಜೊತೆಗೆ ಒಳ್ಳೆ ಅಟ್ಯಾಚ್ಮೆಂಟ್ ಇತ್ತು. ಇವತ್ತು ನಮ್ಮ ಮಲೆನಾಡಿನ ಭಾಗದ ಸಮಸ್ಯೆಯನ್ನು ಬಗೆಹರಿಸಿ ಬೇರೇನು ಬೇಡ, ಒಂದು ಸಿಂಪಲ್ ಅರಣ್ಯ ಹಕ್ಕು ಕಾಯ್ದೆಯನ್ನು ತಂದರು. ಹಿಂದೆ ಕಾಂಗ್ರೆಸ್ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆಯನ್ನು ತಂದರು. ಆ ಕಾಯ್ದೆಯಲ್ಲಿ ST ಅವರಿಗೆ 5 ವರ್ಷದಿಂದ ವಾಸವಾಗಿದ್ದರೆ ಅವರಿಗೆ ಸಕ್ರಮ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಅದರ ಜೊತೆಯಲ್ಲಿ ಇತರೆ ಜನಾಂಗದವರು ಸುಮಾರು 75 ವರ್ಷ ಅಂದರೆ 3 ತಲೆಮಾರುಗಳಿಂದ ಅಲ್ಲಿ ವಾಸ ಮಾಡಿದ್ದಕ್ಕೆ ಏನಾದರೂ ದಾಖಲೆ ಇದ್ದರೆ ಅಂಥವರನ್ನು ಮಾತ್ರ ಸಕ್ರಮ ಮಾಡಬೇಕು ಅಂತಕ್ಕಂಥದ್ದು ಕಾಯ್ದೆಯಲ್ಲಿತ್ತು. ಆದರೆ ಅದೇನು ದುರಾದೃಷ್ಟ ಏನಾಯಿತು ಅಂತೇಳಿದ್ರೆ, ನಮ್ಮಲ್ಲಿ 3 ಅಲ್ಲ 5 ತಲೆಮಾರಿನಿಂದ ವಾಸ ಮಾಡಿದವರು ಇದ್ದರು, ಆದರೂ ಸಹ ಅವ್ರ ಹತ್ರ ದಾಖಲೆಗಳ ಕೊರತೆ ಇತ್ತು. ಯಾಕೆ? ಸರ್ಕಾರದಿಂದ ಬಂದಿರೋ ಯಾವುದೋ ದಾಖಲೆ ಇರಬೇಕು, ಅವ್ರ ಕೈಯಲ್ಲಿ ಬರೆದಿದ್ದು ಯಾವುದೋ ದಾಖಲೆಗಳಾಗೋದಿಲ್ಲ. ಇಂಥ ದಾಖಲೆಗಳು ಅವ್ರು ಇಲ್ಲದೇ ಇರೋದ್ರಿಂದ ಇವತ್ತು ಒಬ್ಬರಿಗೂ ಸಹ ಅರಣ್ಯ ಭೂಮಿಯನ್ನು ಪಡಲಿಕ್ಕೆ ಸಾಧ್ಯವಾಗಿಲ್ಲ. ಇದಕ್ಕೆ ಒಂದು ಹೇಳಿದ್ರು ಅವರು, ಇದನ್ನು 75 ವರ್ಷ ಇರ್ತಕ್ಕಂಥ 25 ವರ್ಷ ಮಾಡ್ತೀವಿ, ಒಂದು ತಲೆಮಾರಿಗೆ ಸೀಮಿತ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತಿನವರೆಗೂ ಅದ್ರ ಬಗ್ಗೆ ಒಂದು ಪ್ರಪೋಸಲ್ ಹೋಗಲಿಲ್ಲ. ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ವಿಶೇಷವಾಗಿ ನಮ್ಮ ಮಧು ಬಂಗಾರಪ್ಪನವರು ಅದ್ರ ಬಗ್ಗೆ ಈಗಾಗಲೇ ಈ ರಾಜ್ಯ ಸರ್ಕಾರ ಬಂದು 7-8 ತಿಂಗಳಲ್ಲಿ ಒಂದು 8-10 ಮೀಟಿಂಗ್ಗಳನ್ನು ಮಾಡಿ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಸರ್ಕಾರ ಬಂದರೆ ಅದನ್ನು 25 ವರ್ಷಕ್ಕೆ ಇಳಿಸಿ ಮಲೆನಾಡು ಜನರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಈಗ ನೆಕ್ಸ್ಟ್ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡೋದಾಗಿಯೂ ಸಹ, ಯಾಕೆಂದರೆ ಎಲ್ಲ ಕಷ್ಟ ಗ್ಯಾರಂಟಿಗಳನ್ನು ಮಾಡೋದು ಕಷ್ಟ, ಇದು ಆಗೋದೇ ಇಲ್ಲ, ಇದು ಬಿಟ್ಟಿ ಭಾಗ್ಯ ಏನೇನೋ ಮಾತಾಡಿದರು. ನಾನು BJP ಅವರಿಗೆ ಒಂದು ಮಾತನ್ನು ಹೇಳ್ತೀನಿ, ದಯವಿಟ್ಟು ಸಿದ್ದರಾಮಯ್ಯನವರು, ನಮ್ಮ DK ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಬಿಟ್ಟಿ ಭಾಗ್ಯ ಆದರೆ ನೀವು ಇವತ್ತೇ ಒಂದು ಪತ್ರಿಕಾ ಹೇಳಿಕೆಯನ್ನು, ಮಾಧ್ಯಮ ಹೇಳಿಕೆಯನ್ನು ಕೊಟ್ಟು BJP ಕಾರ್ಯಕರ್ತರು ಯಾರೂ ಸಹ ಹಣವನ್ನು ಪಡಿಬಾರ್ದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಡಲಿ, ಆವಾಗ ನಾವು ಅದನ್ನು ಬಿಟ್ಟಿ ಭಾಗ್ಯ ಅಂತೇಳಿ ಒಪ್ಕೊಳ್ತೀವಿ.
ಇದು ಬಹಳ ಪ್ರಮುಖ ಆದಂಥ ಒಂದು ವಿಚಾರ ಸರ್. ನಮ್ಮ ಮಲೆನಾಡಿನ ಸಮಸ್ಯೆ ಬಗ್ಗೆ ಇವತ್ತು ಆಗಬೇಕಾಗಿರೋದು ಇಷ್ಟೇ ಸರ್, ಬೇರೆ ಏನಿಲ್ಲ. ಈಗ ನಮ್ಮಲ್ಲಿ ಒಂದು 33% ಅರಣ್ಯ ಇರಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಕೇಂದ್ರದ ಕಾನೂನಲ್ಲಿದೆ. ಆದರೆ 1980ರಲ್ಲಿ ಒಂದು ಅರಣ್ಯ ಕಾಯ್ದೆಗೆ ತಿದ್ದುಪಡಿ, 1964ಗೆ 1918ನಲ್ಲಿ ಒಂದು ತಿದ್ದುಪಡಿಯನ್ನು ತಂದರು. ಆ ತಿದ್ದುಪಡಿ ಏನು ಹೇಳುತ್ತೆ ಅಂತ ಹೇಳಿದರೆ, ಅದು ಭಾಳ ಪ್ರಮುಖವಾಗಿ ರಾಜ್ಯದ ಯಾವುದೇ ರಾಜ್ಯಗಳು ಅರಣ್ಯ ಭೂಮಿಯನ್ನು ಯಾವುದೇ ಉದ್ದೇಶಕ್ಕೆ ಬಳಸಬೇಕಾದರೂ ಸಹ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಪಡಿಬೇಕು ಅಂತಕ್ಕಂಥದ್ದೇ ಆ ಕಾಯ್ದೆ ತಿದ್ದುಪಡಿ ಇರ್ತಕ್ಕಂಥ ಮೂಲ ಉದ್ದೇಶ. ಆದರೆ ಇವ್ರು ಏನು ಹೇಳ್ತಾರೆ, ಈಗ ಇದು ಸುಪ್ರೀಂ ಕೋರ್ಟ್ ಆರ್ಡ್ರು. ಬಹಳ ಪ್ರಮುಖವಾಗಿ ಸರ್, ನಾನು ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಕೋರ್ಟ್ಗಳು ಕಾನೂನಿನ ವಿರುದ್ಧ ತೀರ್ಪನ್ನು ಕೊಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಯಾವುದಾದ್ರೂ ಕಾನೂನಲ್ಲಿ ತೊಡಕುಗಳಿದ್ದರೆ ಸರ್ಕಾರಕ್ಕೆ ನಿರ್ದೇಶನವನ್ನು ಅವ್ರು ನೀಡ್ಬೋದು ಅಷ್ಟೇ, ಅದು ಬಿಟ್ಟು ಕಾನೂನಿನ ವಿರುದ್ಧ ಆಗಲ್ಲ. ಆದರೆ ಇವರು ಕಾನೂನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ 33% ಕಾರ್ಡ್ ಇರಬೇಕು, ಅದನ್ನು ಯಾರು ಮುಟ್ಟಬಾರ್ದು, ಏನು ಮಾಡಬಾರ್ದು, ಸರ್ಕಾರ ಸಮೇತ ಯಾವುದಕ್ಕೂ ಬಳಸಬಾರ್ದು ಅಂತ ಹೇಳಿದ್ದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹೇಳಿದೆ. ಇವರು ಸುಪ್ರೀಂ ಕೋರ್ಟ್ ಅಂತೇಳಿ ನಮ್ಮ ಮುಂದೆ ಯಾಕೆ ಈ ಸುಳ್ಳನ್ನು ಹೇಳ್ತಾ ಇದ್ದಾರೆ? ಈಗ ಮಾಡಬೇಕಾಗಿರೋದು ಒಂದು ಸಣ್ಣ ಕಾನೂನು ತಿದ್ದುಪಡಿಯನ್ನು ಮಾಡಬೇಕಾಗಿದೆ ಕೇಂದ್ರ ಸರ್ಕಾರದಲ್ಲಿ. ಅದು ಏನಪ್ಪ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಅರಣ್ಯ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಬಹಳ ದೊಡ್ಡ ಭೂಮಿಯನ್ನು ಕೊಡಿ ಅಂತ ಕೇಳು, ಒಂದು 2 ಎಕರೆ 2.5 ಎಕರೆ ಭೂಮಿಯನ್ನು ಅವರಿಗೆ ಸಕ್ರಮ ಮಾಡಬೇಕು. ಇದರ ಬದಲಿಗೆ ಬಯಲುಸೀಮೆ ಭಾಗದಲ್ಲಿ ಒಂದಷ್ಟು ಬೀಳು ಭೂಮಿಗಳಿದ್ದಾವೆ, ಅಲ್ಲಿ ಬೇಕಾದರೆ ಅವರು ಇರಿಗೇಷನನ್ನು ಮಾಡಿ ಅಲ್ಲಿ ಅರಣ್ಯವನ್ನು ಬೆಳೆಸೋದರ ಮುಖಾಂತರ ಈ ಸಮತೋಲವನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರೆ ಇವತ್ತು ಮಲೆನಾಡಿನ ಜನರು ಬದುಕ್ತಾರೆ. ಮಲೆನಾಡಿನ ಜನ ಡ್ಯಾಮಿಗೋಸ್ಕರ, ವಿದ್ಯುತ್ತಿಗೋಸ್ಕರ ತಮ್ಮ ಬದುಕನ್ನು ಕಳ್ಕೊಂಡಿದ್ದಾರೆ. ಇನ್ನೆಲ್ಲ ಅತ್ಯಲ್ಪ ಭೂಮಿ ಇದ್ದಿಂದ ಇದನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ, ವಿಶೇಷವಾಗಿ ಮೋದಿ ಟೀಮಿನ ಸರ್ಕಾರಕ್ಕೆ ರೈತರು ಅಂತ ಹೇಳಿದರೆ ಯಾವ ಭಾವನೆ ಇದೆ ಅಂತ ಹೇಳಿದರೆ, ಇವರು ಯಾವುದಕ್ಕೂ ಉಪಯೋಗಕ್ಕೆ ಬರದೇ ಇರತಕ್ಕಂಥ ವ್ಯಕ್ತಿಗಳು. ನಮ್ಮಲ್ಲಿ ಹಿಂದೆಲ್ಲ ಇತ್ತು, ಈ ನಮ್ಮ ಪಂಚಾಯಿತಿ ಮುನ್ಸಿಪಾಲ್ಟಿ ವ್ಯವಸ್ಥೆಗಳಿಗೆ ಬೀದಿ ನಾಯಿಗಳು ಅಂತೇಳಿದ್ದು. ಆ ಬೀದಿ ನಾಯಿಗಳನ್ನು ಏನು ಮಾಡೋರಪ್ಪ, ಈಗೆಲ್ಲ ಏನು ಪ್ರಾಣಿದಯ ಸಂಘಗಳು ಬಂದಿರೋದನ್ನು ಸಾಯಿಸೋದಿಲ್ಲ. ಮೊದಲೆಲ್ಲ ಬೀದಿ ನಾಯಿಗಳನ್ನು ಸಾಯಿಸ್ಬಿಡ್ತಾರೆ, ಹೆಂಗೆ ಬೇಕಂಗೆ ಒಳಗೆ ಹೊಡೆದು ಸಾಯಿಸ್ಬಿಡ್ತಾಯಿದ್ರು. ಅಂದರೆ ರೈತರು ಅಂದರೆ ಇವತ್ತು ಆ ಮಟ್ಟದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಮೋದಿಯ ಮನಸ್ಥಿತಿ ಇದೆಯಲ್ಲ, ಇದು ನಮ್ಮ ದೇಶಕ್ಕೆ ಮಾರಕ, ಇದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. 60% ಜನ ರೈತಾಪಿಯಿಂದ ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಇಂಡಸ್ಟ್ರಿಯಲ್ಲೂ ಅದು ಯಾವುದೇ ಇದ್ರೂ ಸಹ ರೈತರೇ ಮೂಲ ಬಂಡವಾಳ. ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಚ್ಚಾ ವಸ್ತುಗಳು ತಯಾರಾಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ರೈತರ ಕೈಯಲ್ಲಿ. ರೈತರು ಪ್ರತಿಯೊಂದು ಬೆಳೆಯಲ್ಲಿ ಲಾಸ್ ಮಾಡಿಕೊಂಡು ಅವರು ದೇಶವನ್ನು ಸಾಕ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಬೆಳೆ, ಇವತ್ತು ಭತ್ತ ಬೆಳೀತಕ್ಕಂಥದ್ದು ನಿಮಗೆ 2,000 ರೂಪಾಯಿ ಒಂದು ಕ್ವಿಂಟಾಲಿಗೆ ಕೊಟ್ಟರೆ ಆ ರೈತನಿಗೆ 5,000 ರೂಪಾಯಿ ಖರ್ಚು ಬರ್ತಾ ಇದೆ. ಆದರೂ ಸಹ ಅವ್ನು ಬೆಳೆಯೋದನ್ನು ನಿಲ್ಲಿಸಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕಬ್ಬು ಬೆಳೆಯೋರು ಅವರು ಸಹ ಅಷ್ಟೇ ಲಾಸ್ನಲ್ಲಿ ಬೆಳೀತಾ ಇದ್ದಾರೆ. ಯಾವುದೇ ವಸ್ತು ಬೆಳೆದವರು ಲಾಸು. ಉದಾಹರಣೆಗೆ 1 kg ಶೇಂಗಾ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ, ಅದಕ್ಕೆ 100-120 ರೂಪಾಯಿ ಅಂದ ತಕ್ಷಣ ನಾವು ಜಾಸ್ತಿ ಅಂತ ಹೇಳ್ತೀವಿ. ಹಾಗಾಗಿ ರೈತ ಎಲ್ಲಿ ನಮ್ಮ ದೇಶದಲ್ಲಿ ಯಾವತ್ತು ಆತ ಸಾಯ್ತಾನೋ ಆವತ್ತು ನಮ್ಮ ದೇಶ ಸರ್ವನಾಶ ಆಗುತ್ತೆ. ಹಾಗಾಗಿ ಮೋದಿಯವರಿಗೆ ಗೊತ್ತಿಲ್ಲ, ಮೋದಿಯವರಿಗೆ ರೈತಾಪಿ ಬಗ್ಗೆ ಗೊತ್ತಿಲ್ಲ, ಕೃಷಿ ಬಗ್ಗೆ ಗೊತ್ತಿಲ್ಲ ಅವರೆಲ್ಲ ಈಗಿನ ಮಕ್ಕಳ ರೀತಿಯಲ್ಲಿ ಫ್ಯಾಕ್ಟ್ರಿನಲ್ಲಿ ಅಕ್ಕಿ ಬೆಳೀತಿದೆ ಅಂತ ತಿಳ್ಕೊಂಡಿದ್ದಾರೆ. ಆ ರೀತಿ ಇಲ್ಲ. ಸೊ ಹಾಗಾಗಿ ರೈತರ ಬದುಕಿಗೆ ಬೇಕಾಗ್ತಕ್ಕಂಥ ನೋಡಿ, ಇವರು 6,000 ರೂಪಾಯಿಯನ್ನು ರೈತರ ಅಕೌಂಟ್ಗಳಿಗೆ ಹಾಕ್ತಕ್ಕಂಥ ಒಂದು ಕೆಲಸ ಮಾಡಿದರು. ಬರೀ 6,000 ರೂಪಾಯಿ, 350, 400, 500 ರೂಪಾಯಿ ಇರತಕ್ಕಂಥ ಗೊಬ್ಬರದ ಬೆಲೆಯನ್ನು 1,600, 1,700 ರೂಪಾಯಿ ಮಾಡಿದರು. ಇವರು ಯಾರನ್ನು ಮರಳು ಮಾಡ್ತಾ ಇದ್ದಾರೆ? ಗ್ಯಾಸ್ ಸಿಲಿಂಡರ್ಗಳು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಮೋದಿ ಫೋಟೋ, ಇನ್ನು ಪಕ್ಕದಲ್ಲಿ ಒಬ್ಬರು ಹೆಣ್ಣುಮಕ್ಕಳು ಫೋಟೋ. ಈಗ ಹೆಣ್ಣು ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಫೋಟೋ ತೆಗೆದರು. ಯಾಕೆ 350 ರೂಪಾಯಿ ಗ್ಯಾಸ್ 1,200 ರೂಪಾಯಿ ಆಯಿತು. ಈಗ ಹೆಣ್ಮಕ್ಳು ಕಣ್ಣಲ್ಲಿ ಮತ್ತೆ ನೀರು ಬರ್ತಾ ಇದೆ ದುಡ್ಡು ಕೊಡಬೇಕಾದ್ರೆ. ಅದನ್ನು ನೀಗಿಸ್ಲಿಕ್ಕೋಸ್ಕರನೇ ಸಿದ್ದರಾಮಯ್ಯ 2,000 ಹೆಣ್ಮಕ್ಳಿಗೆ ಕೊಟ್ಟಿರೋದು. ಸೊ ಹಾಗಾಗಿ ರೈತರ ಬಗ್ಗೆ ಕಾಳಜಿ ಇಲ್ಲ, ಒಂದು ಕೃಷಿಯ ಬಗ್ಗೆ ಅವರಿಗೆ ಯೋಚನೆ ಇಲ್ಲ. ಇವತ್ತು ನೋಡಿ, 1 ವರ್ಷ ಆಯಿತು ನಮ್ಮ ದೇಶದಲ್ಲಿ ಆಹಾರ ಸಾಮಗ್ರಿ, ಅದರಲ್ಲಿ ವಿಶೇಷವಾಗಿ ಅಕ್ಕಿಯನ್ನು ಹೊರದೇಶಗಳಿಗೆ ರಫ್ತು ಮಾಡೋದನ್ನು ಸ್ಟಾಪ್ ಮಾಡಿದ್ದಾರೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇನ್ನು ನಮಗೆ ತಿನ್ನಲಿಕ್ಕೆ ಬೇಕಾಗಿರುತ್ತೆ 2 ವರ್ಷಕ್ಕೆ ಬೇಕಾಗ್ತಕ್ಕಂಥ ಆಹಾರ ಧಾನ್ಯಗಳ ದಾಸ್ತಾನು ಇಲ್ಲ. ಕನಿಷ್ಠ 5 ವರ್ಷ 7 ವರ್ಷಕ್ಕೆ ಬೇಕಾಗ್ತಕ್ಕಂಥ ದಾಸ್ತಾನು ಇರ್ತಕ್ಕಂಥ ಮನಮೋಹನ್ ಸಿಂಗಲ್ಲಿ 2 ವರ್ಷಕ್ಕೂ ಇಲ್ಲದೆ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಮೋದಿಯಲ್ಲಿ ಇದನ್ನು ಕಂಪೇರ್ ಮಾಡಬೇಕಲ್ಲ, ನಮ್ಮ ಜನ ಕಂಪೇರ್ ಮಾಡಬೇಕಲ್ಲ. ಇವತ್ತು ಆರ್ಥಿಕ ಸ್ಥಿತಿ
ಭಾರಿ ಮಾತಾಡ್ತಾರೆ. ಎಲ್ಲಿದೆ ನಮ್ಮ GDP ಎಲ್ಲಿದೆ? ಸತ್ತೋಗಿದೆ ನಮ್ಮ ದೇಶದಲ್ಲಿ. ಏನಾಗಿದೆ? ಪ್ರಚಾರದಲ್ಲಿ ಮಾತ್ರ ಇದೆ. ಇವತ್ತು ಒಂದು ಶ್ವೇತಪತ್ರನ ಹೊರಡಿಸಿ ನಮ್ಮ ಕೇಂದ್ರ ಸರ್ಕಾರ, ಏನಾಗಿದೆ, ನಮ್ಮ ಸಾಲ ಎಷ್ಟಿದೆ, ನಮ್ಮ ಆದಾಯ ಎಷ್ಟಿದೆ ಹೊರಡಿಸಿ, ಜನರಿಗೆಲ್ಲರಿಗೂ ಗೊತ್ತಾಗುತ್ತೆ. ಇದ್ಯಾವುದೂ ಇಲ್ಲ. ಜನರನ್ನ ಧರ್ಮ ಬೇರೆ ಬೇರೆ ರೀತಿಯಲ್ಲಿ ಅವರು ಬದಲಾವಣೆ ಮಾಡ್ತಿದ್ದಾರೆ ವಿನಃ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಜನರಿಗೆ ಬೇಕಾಗ್ತಕ್ಕಂಥ ಯಾವುದೇ ಒಳ್ಳೆಯ ಕೆಲಸಗಳು ಆಗ್ತಾ ಇಲ್ಲ.